ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುದ್ಧಿಜೀವಿಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಪತ್ರವನ್ನ ರವಾನಿಸಿದ್ದಾರೆ. ಈ ಪತ್ರದಲ್ಲಿ ಪ್ರಮುಖ ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ನೋಡಿ, ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಈಗಾಗಲೇ ತನಿಖೆಯ ಹಂತದಲ್ಲಿದೆ. ನಿನ್ನೆ ಬೆಳಗಿನ ಜಾವ 3:15ವರೆಗೂ ಕೂಡ ಹಾಸನ ಸುತ್ತಮುತ್ತ 18 ಕಡೆಗಳಲ್ಲಿ ಎಸ್ಐಟಿ ದಾಳಿಯನ್ನು ನಡೆಸಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತಹ ಬೆಂಬಲಿಗರ ನಿವಾಸ, ಕಚೇರಿಯಲ್ಲೆಲ್ಲ ದಾಳಿ ನಡೆಸಿ ಏನಾದರೂ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅನ್ನುವಂತಹ ತನಿಖೆ ವಿಚಾರಣೆ ಮುಂದುವರೆದಿರುವ ನಡುವೆ ಸಿಎಂ ಸಿದ್ದರಾಮಯ್ಯನವರಿಗೆ ಬುದ್ಧಿಜೀವಿಗಳ ಒಂದು ಪತ್ರ ರವಾನೆಯಾಗಿದೆ. ಇದು ಬಹಿರಂಗ ಪತ್ರ. ಪ್ರಜ್ವಲ್ ಅತ್ಯಾಚಾರ ಪ್ರಕರಣದ ಕುರಿತಂತೆ ತೀವ್ರ ಬೇಸರ ಆ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಸರ್ಕಾರದ ನಡೆ, HDD ಕುಟುಂಬದ ವಿರುದ್ಧ ಬೇಸರವನ್ನ ಈ ಪತ್ರದಲ್ಲಿ ವ್ಯಕ್ತಪಡಿಸಲಾಗಿದೆ. 16 ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಬರೆದಿರುವಂತಹ ಸುದೀರ್ಘ ಪತ್ರವನ್ನ ಜಿ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ನೀವು ಗಮನಿಸಬಹುದು, ಜಗತ್ತಿನಲ್ಲಿ ಹಿಂದೆಂದೂ ಕೇಳರಿಯದಂತಹ ಈ ಹಗರಣವನ್ನ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು ತಮ್ಮ ಹಿತಾಸಕ್ತಿಗೆ ಬಳಕೆ ಮಾಡಿಕೊಳ್ತಿದ್ದಾರೆ ಅಂತರಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಮತ್ತಷ್ಟು ಅಪ್ಡೇಟ್ ಲಭ್ಯವಾಗ್ತಿದೆ, ನೋಡೋಣ. ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಹಗರಣ ಇದು. ರಾಜಕೀಯ ಹಿತಾಸಕ್ತಿಗೆ ಬಳಸ್ತಾ ಇರುವುದು ಮತ್ತಷ್ಟು ಆಘಾತಕಾರಿ. ಪ್ರಜ್ವಲ್ ತಾತ, ತಂದೆ, ತಾಯಿ, ಅಣ್ಣ, ಚಿಕ್ಕಪ್ಪ, ಚಿಕ್ಕಮ್ಮಗೆ ಹುದ್ದೆಯನ್ನು ನೀಡಲಾಗಿದೆ. ಇವರೆಲ್ಲರೂ ಸಂವಿಧಾನದ ಎಲ್ಲಾ ಹುದ್ದೆಯನ್ನ ಅನುಭವಿಸಿದ್ದಾರೆ. ಇವರನ್ನ ಚುನಾವಣೆಗೆ ಮುಂದಿನ ದಿನಗಳಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶವನ್ನೇ ನೀಡಬಾರದು ಅಂತ ಈ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು ಆ ಪತ್ರವನ್ನು ಗಮನಿಸಬಹುದು. ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಬೆಂಗಳೂರು ಮಾನ್ಯರೇ ಅಂತ ಹೇಳಿ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕುಟುಂಬ ಯಾವ ರೀತಿ ಸಮಾಜಕ್ಕೆ ಆಘಾತಕಾರಿ ಅನ್ನುವಂತಹ ಒಂದಷ್ಟು ಸಂಶಯವನ್ನ ವ್ಯಕ್ತಪಡಿಸಿ ತಮ್ಮ ಅಸಮಾಧಾನವನ್ನ ಪತ್ರದ ಮೂಲಕ ಸಿಎಂ ಸಿದ್ದರಾಮಯ್ಯನವರಿಗೆ ತಲುಪಿಸುವಂತಹ ಬಹಿರಂಗ ಪತ್ರ ಇದು. ಸಹಿ ಹಾಕ್ದವರ ಒಂದಷ್ಟು ಹೆಸರಿದೆ, ನೀವು ಅದನ್ನು ನೋಡಬಹುದು. ನೋಡಿ, MD ಪಲ್ಲವಿ ಗಾಯಕಿ, ರಂಗಕರ್ಮಿ, ನಾಗೇಶ್ ಹೆಗಡೆ ಹಿರಿಯ ಪತ್ರಕರ್ತರು, ಮೀನಾಕ್ಷಿ ಬಾಳಿ ಅಧ್ಯಕ್ಷರು, ಜನವಾದಿ ಮಹಿಳಾ ಸಂಘಟನೆ, ಕೆ ನೀಲಾ, ಜ್ಯೋತಿಯೇ, KS ವಿಮಲಾ, ಜನವಾದಿ ಮಹಿಳಾ ಸಂಘಟನೆ, ಕುಂ ವೀರಭದ್ರಪ್ಪನವರು, ಶಶಿ ಸಂಪಳ್ಳಿ ಪತ್ರಕರ್ತರು, ಗುಲಾಬಿ ಬಿಳಿಮೆಲೆ, ಅಖಿಲ ವಿದ್ಯಾಸಂದ್ರ, ಧರ್ಮೇಶ್, ಪ್ರಭಾ ಬೆಳವಂಗಲ, ಸತ್ಯ, ಪ್ರಕಾಶ್ ರಾಜ್, ಹಾಗೇನೆ ಎನ್ ಗಾಯತ್ರಿ, ಡಾಕ್ಟರ್ ಜಯಲಕ್ಷ್ಮಿ, NS ಶಂಕರ್ ಅವರು, ಹೀಗೆ ಹಲವರು ಈ ಪತ್ರಕ್ಕೆ ಸಹಿ ಹಾಕಿ ತಮ್ಮ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳಿಗೆ ತಲುಪಿಸುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡಿದ್ದಾರೆ. ಹಾಗಾದ್ರೆ ಪತ್ರದಲ್ಲಿ ಪ್ರಮುಖವಾಗಿ ಏನು ಉಲ್ಲೇಖ ಆಗಿದೆ, ಆ 16 ಬೇಡಿಕೆಗಳು ಏನ್ ಹೇಳ್ತವೆ ಅನ್ನೋದು ಬಹಳ ಮುಖ್ಯ. ನೋಡಿ, ಹಿರಿಯ ಲೇಖಕರಾಗಿರುವಂತಹ ಡಾಕ್ಟರ್ ವಿಜಯ ಅವರು, ಸಾಹಿತಿ ಡಾಕ್ಟರ್ ಜಿ ರಾಮಕೃಷ್ಣ ಅವರು, ವಸುಂಧರಾ ಭೂಪತಿ, ಮೀನಾಕ್ಷಿ ಬಾಳಿ, ನೀಲಾ ಅವರು, KS ವಿಮಲಾ, ಕುಂ ವೀರಭದ್ರಪ್ಪನವರು, ಮುಜಾಫರ್ ಅಸಾದಿ ಸೇರಿದಂತೆ ಒಟ್ಟು 107 ಮಂದಿ ಬರೆದಿರುವಂತಹ ಪತ್ರ. ಪ್ರಜ್ಞಾವಂತ ನಾಗರಿಕರ ಬಹಿರಂಗ ಪತ್ರ ಅಂತ ಬರೆದಿರುವಂತಹ ಸಾಹಿತಿಗಳ ಪತ್ರ ಇದು. ಪ್ರಜ್ಞಾವಂತ ನಾಗರಿಕರ ಬಹಿರಂಗ ಪತ್ರದಲ್ಲಿ ಪ್ರಸ್ತಾಪವಾಗಿದ್ದಾವೆ ಬೇಸರದ ನುಡಿಗಳು. ಪ್ರಕರಣ ಬಯಲಿಗೆ ಬಂದಿದೆ. ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಸಮಾಜಕ್ಕೆ ಇಂಥ ಮನಸ್ಥಿತಿ ಮಾರಕ. ಆ ನಿಟ್ಟಿನಲ್ಲಿ ಯಾವುದೇ ರಾಜಕೀಯ ದುರುದ್ದೇಶವನ್ನು ಇಟ್ಟುಕೊಳ್ಳದೆ ನಿಷ್ಪಕ್ಷಪಾತವಾಗಿ ತನಿಖೆಯೂ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಈ ನಿಟ್ಟಿನಲ್ಲಿ ತನಿಖೆ ಮುಂದುವರಿಯೋದು ಬಹಳ ಮುಖ್ಯ. ಅದನ್ನ ಬಿಟ್ಟು ರಾಜಕೀಯ ನಾಯಕರ ಕೆಸರರ ಚಾಟ ಇದೆಯಲ್ಲ, ಇದು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುತ್ತೆ ಅನ್ನುವಂತಹ ಸಂದೇಶವನ್ನ ಈ ಪತ್ರದ ಮೂಲಕ ರವಾನೆ ಮಾಡಲಾಗಿದೆ. 16 ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಯಾವುದಾ 16 ಬೇಡಿಕೆಗಳು? ಈ ಬೇಡಿಕೆಗಳ ಮೂಲಕ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ಬಹಳ ಮುಖ್ಯ. ಅದರಲ್ಲಿ ಒಂದೆರಡನ್ನು ಉಲ್ಲೇಖ ಮಾಡೋಣ. ಆರೋಪಿಯನ್ನು ಕೂಡಲೇ ಬಂಧಿಸಬೇಕು. ಎಸ್, ಆ ನಿಟ್ಟಿನಲ್ಲಿ ತನಿಖೆ ನಡೀತಾ ಇದೆ. IT IPC ಕಾಯ್ದೆಗಳ ಅಡಿಯಲ್ಲಿ ಮೊಕದ್ದಮೆಯನ್ನ ಹೂಡಬೇಕು. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೊಟ್ಟಿರುವುದರಿಂದಾಗಿ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವರನ್ನು ಕರೆತರುವಂತಹ ಒಂದಷ್ಟು ಪ್ರಯತ್ನಗಳು SIT ಕಡೆಯಿಂದ ಆಗ್ತಾ ಇದೆ. ರೈಟ್. ಸಂತ್ರಸ್ತ ಮಹಿಳೆಯರು ಭೀತಿ ಇಲ್ಲದೆ ದೂರು ನೀಡುವ ವಾತಾವರಣ ನಿರ್ಮಾಣ ಆಗಬೇಕು. ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಲ್ಲಿ ಸಂತ್ರಸ್ತ ಮಹಿಳೆಯರು ದೂರು ಕೊಡೋದಾಗ ಬಂದರೂ ಕೂಡ ಒಂದು ಒತ್ತಡಕ್ಕೆ ಇಲ್ಲ ಅಂತ ಹೇಳಿದ್ರೆ ತಮ್ಮ ಗೌರವದ ಉದ್ದೇಶದಿಂದ ಹಿಂದುಳಿಯೋರ ಸಂಖ್ಯೆ ಹೆಚ್ಚು. ಬಟ್ ಆ ವಾತಾವರಣ ಸರ್ಕಾರ ಹೇಗೆ ಕಲ್ಪಿಸೋದಕ್ಕೆ ಸಾಧ್ಯ? ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ
ಈ ಕ್ಷಣಕ್ಕೆ ಈ ಪ್ರಕರಣ ನಡೆಯುವ ಹಂತದಲ್ಲಿ ಒಂದಷ್ಟು ರಕ್ಷಣೆಯನ್ನು ಕೊಡಬಹುದೇನೋ, ಬಟ್ ನಂತರದ ದಿನಗಳಲ್ಲಿ ಸರ್ಕಾರ ಪೂರ್ಣ ರೀತಿಯ ರಕ್ಷಣೆಯನ್ನು ಕೊಡೋದಕ್ಕೆ ಸಾಧ್ಯವ? ಆ ಹೆಣ್ಮಕ್ಳು ಕೂಡ ಅವರದ್ದೇ ಆದಂಥ ಬದುಕಿರುತ್ತೆ, ಬದುಕನ್ನು ಕಟ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಹೇಗೆ ಈ ಬೇಡಿಕೆಗಳನ್ನು ಈಡೇರಿಸುವುದು, ಅದಕ್ಕೆ ಮುಖ್ಯಮಂತ್ರಿಗಳು ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.